ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಲ್ಲಿ ಒಬ್ಬ ವಿಡಿಯೋ ಕಾಲ್ ಕಾಮುಕ ಪತ್ತೆಯಾಗಿದ್ದಾನಂತೆ. ವಿಡಿಯೋ ಕಾಲ್ ಅಲ್ಲೇ ಪ್ರೀತಿ ಪ್ರೇಮ ಬಲೆಗೆ ಬೀಳಿಸ್ಕೊಳ್ಳೋದಂತೆ. ಬೇಬಿ ಅಂತ ಈತನ ಬಲೆಗೆ ಬಿದ್ರೆ ನಿಮ್ಮ ಕಥೆ ಮುಗೀತು ಅಂತ ಅರ್ಥ. ಹಾಗಾದ್ರೆ ಈತನ ಕೆಲಸ ಏನು ಮಾಡ್ತಾ ಇದ್ದ, ವಿಡಿಯೋ ಕಾಲ್ ಅಲ್ಲೇ ಹೇಗೆ ವ್ಯವಹರಿಸ್ತಾ ಇದ್ದ, ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಬೆಂಗಳೂರಿನಲ್ಲಿ ಇದ್ದಾನೊಬ್ಬ ವಿಡಿಯೋ ಕಾಲ್ ಕಾಮುಕ. ಕರೀತಾನೆ, ಮದುವೆ ಆಗ್ತೀನಿ ಅಂತಾನೆ, ಎಲ್ಲವನ್ನ ಕೂಡ ಮುಗಿಸ್ಬಿಡ್ತಾನಂತೆ. ಬೇಬಿ ಅಂದ ಕೂಡಲೇ ಬಿದ್ರೆ ಚೊಂಬು ತೋರಿಸ್ಬಿಡ್ತಾನೆ, ಹುಷಾರಾಗಿರಿ ಅಂತ. ನಂಬ್ಕೊಂಡು ಬೆಡ್ ಶೇರ್ ಮಾಡಿದ್ರೆ ವಿಡಿಯೋ ಮಾಡ್ಕೊಳ್ತಾನಂತೆ. ಅದನ್ನ ಇಟ್ಕೊಂಡು ಹೆದರಿಸ್ತಾನೆ. ಯುವತಿಯನ್ನ ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ ಅಂತ ಕಾಮುಕನ ಸ್ಟೋರಿ. ಚೇತನ್ ಕುಮಾರ್ ಎಂಬಾತನ ಮೇಲೆ FIR ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೋಟೆಲ್ ರೆಸಾರ್ಟ್ಗೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಇದೆ. ಎಲ್ಲವನ್ನ ಕೂಡ ವಿಡಿಯೋ ಮಾಡಿಕೊಂಡು ಬಳಿಕ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾನಂತೆ ಯುವತಿಯನ್ನ. ಇತರೆ ಮಹಿಳೆಯರೊಂದಿಗೆ ಲಿಂಕ್ ಇಟ್ಕೊಂಡಿದ್ದ ಚೇತನ್ ಕುಮಾರ್ ಹಿಂಗೆ ಸಾಕಷ್ಟು ಜನಕ್ಕೆ ಮೋಸ ಮಾಡಿದ್ದಾನೆ. ಪ್ರಶ್ನೆ ಮಾಡಿದಕ್ಕೆ ಹಲ್ಲೆ ಮಾಡಿ ಫೋಟೋ ವೈರಲ್ ಮಾಡಿ ಬೆದರಿಕೆ ಹಾಕಿದ್ದಾನಂತೆ. ಅಲ್ಲದೆ ಸಂತ್ರಸ್ತೆಯಿಂದ 5 ಲಕ್ಷ ರೂಪಾಯಿ ಹಣ ಪಡೆದುಕೊಂಡಿರುವಂತಹ ಆರೋಪ ಕೂಡ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕುವುದಾಗಿ ಬ್ಲಾಕ್ ಮೇಲ್ ಮಾಡಿದ್ದಾರಂತೆ. ಚೇತನ್ ಕುಮಾರ್ ಟಾರ್ಚರ್ಗೆ ಸೂಸೈಡ್ ಅಟೆಂಪ್ಟ್ ಅನ್ನ ಕೂಡ ಸಂತ್ರಸ್ತೆ ಮಾಡಿದ್ದಾರೆ. ಸಕ್ಕ ಟಾರ್ಚರ್ ಕೊಟ್ಟುಬಿಟ್ಟಿದ್ದಾನೆ. ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಈ ವಿಡಿಯೋ ಕಾಲ್ ಕಾಮುಕ ಪತ್ತೆಯಾಗಿರೋದು ಒಂದು ಹುಡುಗಿ ಜೊತೆ ಅಲ್ಲ, ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಇದೇ ರೀತಿ ಈತ ಮೋಸ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ಪ್ರೀತಿ ಪ್ರೇಮ ಅನ್ನೋದು ಬೆಡ್ ಶೇರ್ ಮಾಡಿಕೊಂಡ್ರೆ ಅದನ್ನೇ ವಿಡಿಯೋ ಮಾಡಿಟ್ಕೊಂಡು ಆ ವಿಡಿಯೋಗಳನ್ನ ಇಟ್ಕೊಂಡು ಹೆದರಿಸಿ ಬೆದರಿಸಿ ದುಡ್ಡನ್ನ ವಸೂಲಿ ಮಾಡೋದು. ಕೊಡದೆ ಹೋದ್ರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಬೆದರಿಕೆ ಹಾಕೋದಂತೆ. ಹಂಗಾಗಿ ಇದರಿಂದ ಬೇಸತ್ತು ಒಬ್ಬ ಯುವತಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ಲು. ಈಗ ಆಕೆಯೇ ಬಂದು ದೂರನ್ನ ಕೊಟ್ಟಿದ್ದಾಳೆ. FIR ದಾಖಲಾಗಿದೆ. ಬೇಬಿ ನನ್ನ ಏನ್ ಮುಚ್ಚಿಡ್ತಾ ಇದೆ ಬೇಬಿ, ನೀನು ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ, ವಿಡಿಯೋ ಕಾಲ್ ಏನಕ್ಕೆ ರಿಸೀವ್ ಮಾಡ್ತಿಲ್ಲ? ನಾನು ನಿನ್ನ ಮದುವೆ ಆಗ್ಬೇಕು ಅಂತ ಇರೋದು ಬೇಬಿ. ನೀನು ನಮ್ಮ ಮನೆ ಸೊಸೆ ಅಂತ ಅನ್ಕೊಂಡಿರೋದು. ನೀನು ನನ್ನ ಹತ್ರ ಏನ್ ಮುಚ್ಚಿಡ್ತಾ ಇದೆ ಬೇಬಿ? ಯಾಕೆ ವಿಡಿಯೋ ಕಾಲ್ ಮಾಡ್ತಿಲ್ಲ ನೀನು? ಏನ್ ಮುಚ್ಚಿಡ್ತಾ ಇದೀಯ ಹೇಳು? ವಿಡಿಯೋ ಕಾಲ್ ನಿನಗೆ ರಿಸೀವ್ ಮಾಡ್ತಿಲ್ಲ ಯಾಕೆ ಬೇಬಿ? ನನ್ನ ಏನ್ ಮುಚ್ಚಿಡ್ತಾ ಇದೆ ಬೇಬಿ? ನೀನು ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ, ವಿಡಿಯೋ ಕಾಲ್ ಏನಕ್ಕೆ ರಿಸೀವ್ ಮಾಡ್ತಿಲ್ಲ? ನಾನು ನಿನ್ನ ಮದುವೆ ಆಗ್ಬೇಕು ಅಂತ ಇರೋದು ಬೇಬಿ. ನೀನು ನಮ್ಮ ಮನೆ ಸೊಸೆ ಅಂತ ಅನ್ಕೊಂಡಿರೋದು. ನೀನು ನನ್ನ ಹತ್ರ ಏನ್ ಮುಚ್ಚಿಡ್ತಾ ಇದೆ ಬೇಬಿ? ಯಾಕೆ ವಿಡಿಯೋ ಕಾಲ್ ಮಾಡ್ತಿಲ್ಲ ನೀನು? ಏನ್ ಮುಚ್ಚಿಡ್ತಾ ಇದೀಯ ಹೇಳು? ವಿಡಿಯೋ ಕಾಲ್ ನಿನಗೆ ರಿಸೀವ್ ಮಾಡ್ತಿಲ್ಲ ಯಾಕೆ ಬೇಬಿ? ನನ್ನ ಏನ್ ಮುಚ್ಚಿಡ್ತಾ ಇದೆ ಬೇಬಿ? ನೀನು ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ, ವಿಡಿಯೋ ಕಾಲ್ ಏನಕ್ಕೆ ರಿಸೀವ್ ಮಾಡ್ತಿಲ್ಲ? ನಾನು ನಿನ್ನ ಮದುವೆ ಆಗ್ಬೇಕು ಅಂತ ಇರೋದು ಬೇಬಿ. ನೀನು ನಮ್ಮ ಮನೆ ಸೊಸೆ ಅಂತ ಅನ್ಕೊಂಡಿರೋದು. ನೀನು ನನ್ನ ಹತ್ರ ಏನ್ ಮುಚ್ಚಿಡ್ತಾ ಇದೆ ಬೇಬಿ? ಯಾಕೆ ವಿಡಿಯೋ ಕಾಲ್ ಮಾಡ್ತಿಲ್ಲ ನೀನು? ಏನ್ ಮುಚ್ಚಿಡ್ತಾ ಇದೀಯ ಹೇಳು? ವಿಡಿಯೋ ಕಾಲ್ ನಿನಗೆ ರಿಸೀವ್ ಮಾಡ್ತಿಲ್ಲ ಯಾಕೆ ಬೇಬಿ? ನನ್ನ ಏನ್ ಮುಚ್ಚಿಡ್ತಾ ಇದೆ ಬೇಬಿ? ನೀನು ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ, ವಿಡಿಯೋ ಕಾಲ್ ಏನಕ್ಕೆ ರಿಸೀವ್ ಮಾಡ್ತಿಲ್ಲ? ನಾನು ನಿನ್ನ ಮದುವೆ ಆಗ್ಬೇಕು ಅಂತ ಇರೋದು ಬೇಬಿ. ನೀನು ನಮ್ಮ ಮನೆ ಸೊಸೆ ಅಂತ ಅನ್ಕೊಂಡಿರೋದು. ನೀನು ನನ್ನ ಹತ್ರ ಏನ್ ಮುಚ್ಚಿಡ್ತಾ ಇದೆ ಬೇಬಿ? ಯಾಕೆ ವಿಡಿಯೋ ಕಾಲ್ ಮಾಡ್ತಿಲ್ಲ? ಕುಮಾರ್ ವಿಡಿಯೋ ಕಾಲ್ ಅಲ್ಲಿ ಒಬ್ಬ ಯುವತಿ ಜೊತೆಗೆ ಯಾವ ರೀತಿ ಸಂಭಾಷಣೆ ನಡೆಸಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಸ್ಯಾಂಪಲ್ ಅನ್ನ ನಿಮ್ಮ ಮುಂದೆ ಇಟ್ವಿ. ಇದೇ ರೀತಿ ಸಾಕಷ್ಟು ಹೆಣ್ಣು ಮಕ್ಕಳ ಜೊತೆ ಈತ ಹೀಗೆ ಮಾತಾಡ್ತಾ ಇದ್ದ. ಹೀಗೆ ಮಾತಾಡಿ ಬಲೆಗೆ ಬೀಳಿಸ್ಕೊಂಡು ನಂತರದಲ್ಲಿ ಬೆಡ್ ಶೇರ್ ಮಾಡಿಕೊಂಡು ಅವರಿಗೆ ಮೋಸ ಮಾಡಿದ್ದಲ್ಲದೆ ಬ್ಲಾಕ್ ಮೇಲ್ ಮಾಡಿ ದುಡ್ಡಿಸ್ಕೊಳ್ತಾ ಇದ್ದ ಅನ್ನುವಂಥ ಗಂಭೀರ ಆರೋಪ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಈಗ ದೂರು ದಾಖಲಾದ ಮೇಲೆ ಆರೋಪಿಯನ್ನ ಪತ್ತೆ ಹಚ್ಚಿದ್ದಾರಾ, ಆತನನ್ನ ಅರೆಸ್ಟ್ ಮಾಡಿದ್ದಾರಾ? ಏನ್ ಈತನ ಹಿನ್ನೆಲೆ, ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾನೆ, ಹೆಂಗ್ ಮೋಸ ಆಗ್ತಾ ಇತ್ತು ಅಂತ ಹೆಣ್ಣು ಮಕ್ಕಳಿಗೆ? ಖಂಡಿತವಾಗ್ಲೂ ಶ್ರುತಿ, ಏನು ಚೇತನ್ ಕುಮಾರ್ ಎಂಬಾತ ಈತ ಏನೋ ಹೊರವ ಯುವತಿ ಜೊತೆ ಈ ರೀತಿಯಾಗಿ ಅಂದ್ರೆ 2025 ಜೂನ್ ರಿಂದನೂ ಕೂಡ ಆಕೆ ಜೊತೆ ಸಲಿಗೆಯಿಂದ ಇರ್ತಾನೆ. ಆನಂತರ ಏನು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂತ ರೆಸಾರ್ಟ್ ಗಳಿಗೂ ಕೂಡ ಕರ್ಕೊಂಡು ಹೋಗಿದ್ದಾನೆ. ಮತ್ತೆ ಬೆಂಗಳೂರಿನ ಕೆಲವೊಂದು ಲಾಡ್ಜ್ ಗಳಲ್ಲೂ ಕೂಡ ಆ ಯುವತಿಯನ್ನ ಬಳಸ್ಕೊಂಡು ದೈಹಿಕ ಸಂಪರ್ಕವನ್ನು ಮಾಡಿ ಆನಂತರ ಆಕೆಗೂ ಕೂಡ ಟ್ಯಾಬ್ಲೆಟ್ಸ್ ಗಳನ್ನ ಕೊಟ್ಟು ಅಬಾರ್ಷನ್ ಕೂಡ ಮಾಡಿಸಿರುವಂತದ್ದು. ಅಂದ್ರೆ ನಾನು ನಿನ್ನ ಮದುವೆ ಆಗ್ಬೇಕು ಅಂದ್ರೆ ನೀನೀಗ ಅಬಾರ್ಟ್ ಮಾಡ್ಲೇಬೇಕಾಗತ್ತೆ, ಇಲ್ಲಾಂದ್ರೆ
ಮುಂದಿನ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ಇದು ಬೇರೆ ರೀತಿಯಾಗಿ ನಾವು ಮದುವೆ ಆಗೋದಕ್ಕೆ ಆಗೋದಿಲ್ಲ ಅಂತಾನು ಕೂಡ ನಂಬಿಸಿರ್ತಾನೆ. ಸೊ ಹೀಗಾಗಿ ಆ ಒಂದು ವಿಚಾರವನ್ನ ಇಟ್ಕೊಂಡು ಹುಡುಗಿ ಕೂಡ ಆ ಒಂದು ಅಬಾರ್ಟ್ಗೂ ಕೂಡ ಏನು ಒಪ್ಕೊಂಡಿರ್ತಾಳೆ. ಈಗ ಅಬಾರ್ಷನ್ ಕೂಡ ಆಗಿರುವಂತದ್ದು. ಇದರ ಜೊತೆಗೆ ಅವರಿಬ್ರು ಕೂಡ ದೈಹಿಕ ಸಂಪರ್ಕ ಮಾಡುವಂತ ಸಂದರ್ಭದಲ್ಲಿ ತೆಗೆದಂತ ಕೆಲವೊಂದು ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ಕೊಂಡಿದ್ದಾನೆ. ಅದನ್ನು ಕೂಡ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವಂತದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀನಿ ಅನ್ನೋದು, ಜೊತೆಗೆ 5 ಲಕ್ಷ ಹಣವನ್ನು ಕೂಡ ಈಗಾಗಲೇ ಡಿಮ್ಯಾಂಡ್ ಮಾಡಿರುವಂತದ್ದು ಅಂತ ಹೇಳಿ ಈಗಾಗಲೇ ಆಕೆ ಕೂಡ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಮೈಕಲ್ ಪೊಲೀಸರು ಕೂಡ ಈಗಾಗಲೇ ಆ ಕಂಪ್ಲೇಂಟ್ ಅನ್ನು ಕೂಡ ಪಡೆದುಕೊಂಡು ಆತನಿಗೂ ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೆ ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನು ಹುಡುಗಿಯ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ಳುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ಆಕೆ ಕೆಲವೊಂದು ವಿಚಾರಗಳನ್ನು ಕೂಡ ಹೇಳಿರುವಂತದ್ದು. ಈ ಹಿಂದೆನೂ ಕೂಡ ಸಾಕಷ್ಟು ಜನ ಹುಡುಗಿರ ಜೊತೆ ಈತ ಇದೇ ರೀತಿಯಾಗಿದ್ದ, ಅದನ್ನು ನಾನು ಪ್ರಶ್ನೆ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆತ ನನ್ನ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ನನ್ನ ವಿಡಿಯೋ ಚಿತ್ರೀಕರಣ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅನ್ನೋ ಒಂದು ಆರೋಪವನ್ನು ಕೂಡ ನನ್ನ ಮೇಲೆ ಮಾಡಿದ್ದಾನೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಏನು ಆಕೆ ಕೂಡ ಪೊಲೀಸರ ಮುಂದೆ ಕೂಡ ಹೇಳಿರುವಂತದ್ದು. ಸೊ ಈಗ ಪೊಲೀಸರು ಕೂಡ ಆತನ ಮೊಬೈಲ್ ಅನ್ನು ಕೂಡ ಚೆಕ್ ಮಾಡಿ ಈ ಹಿಂದೆ ಯಾರ್ಯಾರ ಜೊತೆ ಈ ರೀತಿಯಾದಂತ ವರ್ತನೆ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಂತಿದ್ದಾರೆ. ಮತ್ತೆ ಬೇರೆ ಬೇರೆ ಯುವತಿಯರು ಏನಾದ್ರು ಕಂಪ್ಲೇಂಟ್ ಕೊಡೋದಿದ್ರೆ ಅವ್ರು ಬಂದು ಏನೋ ಆ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನು ಕೊಡಬಹುದು ಅಂತ ಕೂಡ ಈಗಾಗಲೇ ಪೊಲೀಸರು ಸಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.